ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಪ್ರವೇಶಿಸುತ್ತಿದ್ದಂತೆ ಸಾಲಾಗಿ ಜೋಡಿಸಿದ 10 ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳು, ಗ್ರಂಥಾಲಯದಲ್ಲಿ ಕುಳಿತು ಅಧ್ಯಯನ ಮಾಡುತ್ತಿರುವ ಮಕ್ಕಳು, ವಿಜ್ಞಾನದ ಉಪಕರಣಗಳನ್ನು ತೋರಿಸುತ್ತಾ ಪ್ರಾಯೋಗಿಕ ಪಾಠ ಮಾಡುತ್ತಿರುವ ಶಿಕ್ಷಕ, ಹೀಗೆ ಸರ್ಕಾರಿ ಶಾಲೆಯಲ್ಲೂ ಹೊಸತನಕ್ಕೆ ಒತ್ತು ನೀಡಲಾಗಿದೆ. ನಮ್ಮೂರಿನ ಶಾಲೆ ಮತ್ತು ಮಕ್ಕಳ ಶಿಕ್ಷಣ ಚಂದವಾಗಿರಬೇಕು. ಗಣಿತ, ವಿಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ಕಲಿತು ಮಕ್ಕಳು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಸಾಧನೆ ಮಾಡಬೇಕು ಎಂದು ನಿರ್ಧರಿಸಿದ ಗ್ರಾಮಸ್ಥರು ಸಾವಿರಾರು ರೂಪಾಯಿ ದೇಣಿಗೆ ನೀಡಿ ವಿವಿಧ ರೀತಿಯ ವಿಜ್ಞಾನ ಮತ್ತು ಗಣಿತ ಉಪಕರಣಗಳನ್ನು ಶಾಲೆಗೆ ಖರೀದಿಸಿ ಉದಾರ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಗ್ರಂಥಾಲಯಕ್ಕೆ ಅಗತ್ಯವಾದ ಕತೆ, ಕವನ, ಕಾದಂಬರಿ, ಜ್ಞಾನಪೀಠ ಪುರಸ್ಕೃತರು, 50ಕ್ಕೂ ಹೆಚ್ಚು ವಿಜ್ಞಾನಿಗಳ ಬದುಕು, ಸಾಧನೆಗಳು, ಚಿತ್ರಪಟಗಳನ್ನು ನೀಡಿ ಮಕ್ಕಳ ಗ್ರಂಥಾಲಯ ಆರಂಭಿಸಲು ನೆರವಾಗಿದ್ದಾರೆ. ವಿಜ್ಞಾನ ಶಿಕ್ಷಣದ ಪಾಠ ಪ್ರವಚನಕ್ಕೆ ಕೊರತೆಯಾಗಿದ್ದ ಉಪಕರಣಗಳನ್ನು ಗ್ರಾಮಸ್ಥರು ಕೊಡುಗೆಯಾಗಿ ನೀಡಿರುವುದು ಮಕ್ಕಳ ಕಲಿಕೆಗೆ ಪೂರಕವಾಗಿದೆ. ಶಿಕ್ಷಕರ ಗ್ರಂಥಾಲಯ ಮತ್ತು ವಿಜ್ಞಾನ ಪ್ರಯೋಗಾಲಯ ಬೇಕೆಂಬ ಬಹುದಿನಗಳ ಬೇಡಿಕೆಯು ಗ್ರಾಮಸ್ಥರ ಉದಾರ ನೆರವಿನಿಂದ ಈಡೇರಿದೆ. ಶಾಲೆಗೆ ಸಾಕಷ್ಟು ಸೌಲಭ್ಯಗಳು ಮತ್ತು ಉಪಕರಣಗಳು ದೊರೆತಿರುವುದರಿಂದ ಗ್ರಾಮೀಣ ಪ್ರದೇಶದ ಈ ಮಕ್ಕಳಲ್ಲಿ ಕಲಿಕೆಯ ಉತ್ಸಾಹ ಇಮ್ಮಡಿಸಿದೆ. ದೂರದರ್ಶನದೊಂದಿಗೆ 6ನೇ ತರಗತಿ ವಿದ್ಯಾರ್ಥಿನಿ ಸುಜಾತ ಉಪಕರಣಗಳನ್ನು ಈಗ ಮುಟ್ಟಿ ನೋಡಿ ಕಲಿಯಬಹುದು. ಇದರಿಂದ ಗೊಂದಲಗಳು ದೂರವಾಗಿ ಶಾಲೆಗೆ ಬರುವ ಆಸಕ್ತಿ ಹೆಚ್ಚಾಗಿದೆ ಎಂದರು. ಗ್ರಂಥಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ತಾವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಶಾಲೆಯಲ್ಲಿ ನಮ್ಮ ಎಲ್ಲ ಅಕ್ಕ ಆಗಿರ್ಬೋದು, ತಂಗಿಯರಾಗಿರ್ಬೋದು, ನಾವೆಲ್ಲ ವಿದ್ಯಾರ್ಥಿಗಳು 2 ಗಂಟೆವರೆಗೂ ಇಲ್ಲಿ ಓದ್ತೀವಿ. ಇನ್ನೋರ್ವ ವಿದ್ಯಾರ್ಥಿ ಸಿದ್ದು ಪೂಜಾರಿ, ಗಣಿತ ಮತ್ತು ವಿಜ್ಞಾನ ಉಪಕರಣಗಳಿಂದಾಗಿ ಶಿಕ್ಷಕರು ಹೇಳುವ ಪಾಠಗಳು ಈಗ ಸುಲಭವಾಗಿ ಮನವರಿಕೆಯಾಗುತ್ತವೆ ಎಂದು ತಿಳಿಸಿದರು. ಈಗ ನೋಡುತ್ತೇವೆ, ಎಲ್ಲ ಫೋಟೋಗಳು ಅಂಟಿಸಿದ್ದಾರೆ. ನಮ್ಮ ಸರ್ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಫೋಟೋಗಳನ್ನು ಅಂಟಿಸಿದ್ದಾರೆ. ಮತ್ತು ನಮ್ಮ ಇಂಡಿಯಾ ಮ್ಯಾಪ್ ಅವೆಲ್ಲ ತಂದು ಅಂಟಿಸಿದ್ದಾರೆ. ವಿಜ್ಞಾನ ಶಿಕ್ಷಕ ರುದ್ರಪ್ಪ ಚಟ್ನಳ್ಳಿ, ಗ್ರಾಮಸ್ಥರ ಉದಾರ ಕೊಡುಗೆಯಿಂದ ವಿಜ್ಞಾನ ಪ್ರಯೋಗಾಲಯ ಮತ್ತು ಗ್ರಂಥಾಲಯದ ಬಹುದಿನಗಳ ಬೇಡಿಕೆ ಈಡೇರಿದೆ ಎಂದು ಹೇಳಿದರು. ಬುಕ್ಗಳನ್ನು ತಂದಿದ್ದೀವಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ತಂದಿದ್ದೀವಿ. ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವುಗಳನ್ನು ಆ ಬುಕ್ಗಳನ್ನು ತರಿಸಿಕೊಟ್ಟಿದ್ದೀವಿ. ಇದೆಲ್ಲ ಸಂಪೂರ್ಣವಾಗಿ ಪಾಲಕರ ಮತ್ತು ಊರಿನ ಗ್ರಾಮಸ್ಥರಿಂದ ದೇಣಿಗೆ ರೂಪದಲ್ಲಿ ಪಡೆದಿರತಕ್ಕಂಥದ್ದು. ಸಮಾಜ ಸೇವಕರಾದ ಗೌರಿಶಂಕರ, ನಮ್ಮ ಊರಿನ ಮಕ್ಕಳು ವಿಜ್ಞಾನ ಉಪಕರಣಗಳು, ಪುಸ್ತಕಗಳ ಲಾಭ ಪಡೆದು ಊರಿಗೂ ಮತ್ತು ರಾಜ್ಯಕ್ಕೂ ಕೀರ್ತಿ ತರಲಿ ಎಂದು ಆಶಿಸಿದರು. ನಮ್ಮ ಕಾಲದಲ್ಲಿ ಯಾವುದೇ ಥರವನ್ನು ಇರಲಿಲ್ಲ, ಬಟ್ ಈಗಿನ ಹುಡುಗರಿಗೆ ಇವೆಲ್ಲ ಸೌಲಭ್ಯಗಳು ಸಿಕ್ಕಿದೆ. ಇದರ ಪ್ರಯೋಜನವನ್ನು ಅವರು ಪಡೆಯಲಿ, ಮುಂದೆ ಒಂದು ದೊಡ್ಡ ನಮ್ಮ ಊರಿನ ಒಂದು ಕೀರ್ತಿಯನ್ನು ತರುವಂಥ ವಿಜ್ಞಾನಿಗಳು ಅವರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ. ಒಟ್ಟಾರೆಯಾಗಿ ಬಣಮಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಂಥಾಲಯ ಮತ್ತು ವಿಜ್ಞಾನ ಪ್ರಯೋಗಾಲಯ ಆರಂಭಿಸಿ ರಾಜ್ಯದ ಇತರ ಶಾಲೆಗಳಿಗೂ ಮಾದರಿಯಾಗಿದೆ. ప్రధానమంత్రి సురక్షా బీమా యోజన 3 సంవత్సరాలు దాటిన తర్వాత 60 ಆಮೇಲೆ ಮುಖ್ಯವಾಗಿ ಮಹಿಳೆಯರಿಗೆ ಏಕೆಂದ್ರೆ ನಡೀತಾ ಇರೋದು ಎಲ್ಲರಿಗೂ ಕೂಡ ಮಹಿಳೆಯರ ಮೇಲೆ ನಡೀತಾ ಇದೆ ಅಲ್ವಾ ಜಾಸ್ತಿ. ಸೊ ಇಂಪಾರ್ಟೆಂಟ್ ಮಹಿಳೆಯರಿಗಾಗಿನೇ ಕೊಟ್ಟಿದ್ದಾರೆ. ಪರ್ಮಿಟ್ ಮೇಲೆ ಆಮೇಲೆ ಕ್ರೆಡಿಟ್ ಆಫ್ಟರ್ ದಟ್ we have to pay money. 3 ತರ ಇದೆ. ಒಂದು ಈಸ್ ವಿಶಿಂಗ್ ಅಂತ ವಾಯ್ಸ್ ಕಾಲ್. ಅವರು ಫೋನ್ ಮಾಡ್ತೀರಿ, ನಮಗೆ ಫೋನ್ ಮಾಡಿ ಇಷ್ಟು ದೊಡ್ಡ ಅವರ
ಹೆಸರೆಲ್ಲ ಆಗ್ತಾ ಇದೆ, ಅಕೌಂಟಾಗಿ ಇದೆ, 20,000 ಪೇಮೆಂಟ್ ಮಾಡಬೇಕು ಅಷ್ಟೇ. ಫೋನ್ ಮಾದರಿ ವಾಯ್ಸ್ ಕಾಲ್, ಫೋನ್ ಕಾಲ್ ಮಾಡಿ ಫ್ರಾಡ್ಸ್ ಆಗ್ತಾ ಇದೆ. ಇದು ಒಂದು ವಿಧಾನ. ಗ್ರೌಂಡ್ ಲೆವೆಲಲ್ಲಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ಅಂದರೆ ಎಲ್ಲರಿಗೂ ನೀವು ಹಳ್ಳಿಯಲ್ಲಿ ಇದ್ರ ಬಗ್ಗೆ ಲೋನ್ ಬಗ್ಗೆ ಹಾಕ್ಬೋದು, ಪ್ರತಿಯೊಂದು ಸ್ಕೀಮ್ ಬಗ್ಗೆ ಹಾಕ್ಬೋದು. ತಿಳಿಸೋದ್ರಿಂದ ನೀವು ವಿದ್ಯಾವಂತರಾಗಿರೋದ್ರಿಂದ ನೀವು ನಿಮ್ಮ ಹಳ್ಳಿಗಳಲ್ಲಿ ಅದನ್ನು ಪ್ರಚಾರ ಮಾಡೋದ್ರಿಂದ ಅವರು ತಿಳ್ಕೊಂಡು ಒಂದು ಲೋನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಜುಕೇಷನ್ ಲೋನ್ಗೆ ಮತ್ತು ಹೌಸ್ ಲೋನ್ಗೆ, ಬಿಸ್ನೆಸ್ ಲೋನ್ಗೆ ಸಹಾಯ ಆಗುತ್ತೆ. ಚೆಕ್ ಬುಕ್ ಚಾರ್ಜಸ್ಸು, RTGS, ನೆಫ್ಟ್, SMS ಎರಡು ಚಾರ್ಜಸ್ಸು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಫ್ರೀ ಇರುತ್ತೆ. ಮತ್ತು ಆ ಸ್ಟೂಡೆಂಟ್ಸು ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರು ಡೆತ್ ಆದಾಗ 2 lakhs rupees ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ಆ ಸ್ಟೂಡೆಂಟ್ ಏನಾದ್ರೂ ಎಜುಕೇಷನ್ ಲೋನ್ ಬ್ಯಾಂಕಲ್ಲಿ ಏನಾದ್ರೂ ಎಜುಕೇಷನ್ ಲೋನ್ ಆ ಥರ ಏನಾದ್ರು ತಗೊಳಕ್ಕೆ ಹೋದಾಗ 0.5% ಅಲ್ಲಿ ಬಡ್ಡಿನಲ್ಲಿ ಡಿಸ್ಕೌಂಟ್. ಸ್ಕೀಮ್ಗಳೆಲ್ಲ ನಮ್ಗೆ ಯಾವುದೂ ಗೊತ್ತಿರಲಿಲ್ಲ. ಈ ಯೋಜನೆಯಲ್ಲಿ ನಮಗೆ 60 ವರ್ಷ ಆದಾಗ 1,000 ರಿಂದ 5,000ವರೆಗೂ ಪಿಂಚಣಿ ಬರುತ್ತದೆ. ಇದರಿಂದ ನಮಗೆ ಅನುಕೂಲವಾಗಿ ಇರುತ್ತದೆ. ನಾವು ಈ ಅನುಕೂಲತೆಗಳು ನಮಗೇನು ಗೊತ್ತಿರಲಿಲ್ಲ. ನಾವು ಕೆಲಸ ಮಾಡೋದಷ್ಟೇ, ಕಡಿಮೆ ಸಂಬಳ ಬರುತ್ತೆ ಅಂದ್ಕೊಂಡು ನಾವು ಇದ್ರಿ. ಬ್ಯಾಂಕ್ಗಳಲ್ಲಿ ಹೋಗಿ ನಾವು ಯಾವ ಥರ ಅನುಕೂಲ ಪಡ್ಕೋಬೇಕು, ಸೋಷಿಯಲ್ ಸ್ಕೀಮ್ PMJBY ಆಗ್ಬೋದು, PMSBY ಆಗ್ಬೋದು, ಮತ್ತು ಅಟಲ್ ಪೆನ್ಷನ್ ಯೋಜನೆ ಅದ್ರ ಬಗ್ಗೆ ಆಗ್ಬೋದು, ಎಲ್ಲ ಥರದ್ದು ಸ್ಕೀಮ್ ಬಗ್ಗೆನೂ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಸ್ಕೀಮನ್ನು ಉಪಯೋಗಿಸ್ಕೊಂಡು ನಾವು ಹಳ್ಳಿ ಮಟ್ಟದಲ್ಲಿ ಜನಗಳಿಗೆ ತಲುಪಿಸಿ ಇದರಿಂದ ಜನಗಳಿಗೆ ಅನುಕೂಲ ಆಗುವಂತೆ ಮಾಡಬೇಕು.